ನೋಡಿ, ಎಲ್ಲ ಫುಲ್ ಟ್ರಂಚ್ ಹೊಡೆದಿರೋದು. ಎಲ್ಲಿ ಆನೆ? ನೋಡ್ತಾ ಇರ್ಬೋದು, ಇಷ್ಟು ದಿನ ಎಲ್ಲ ಅಂದ್ಕೊಂಡಿದ್ದೀರಾ ಏನಪ್ಪ ಇವನು ಕಾಡಲ್ಲಿ ವಿಡಿಯೋ ಮಾಡ್ತಿದ್ದ ಹಾಗೆ ಹೀಗೆ ಅಂತ. ಇವಾಗ ರೋಡಿಗೆ ಬಂದಿದ್ದೀನಿ. ಕಾರಣ ಏನಂತ ತಿಳಿಸ್ತೀನಿ. ಏನಕ್ಕಪ್ಪ ರೋಡಲ್ಲಿ ಇದ್ದೀನಿ ಅಂದರೆ, ತುಂಬ ದಿನಗಳ ನಂತರ ಕಾಡಲ್ಲೇ ಇದ್ದೋ, ಸ್ವಲ್ಪ ಸಮಸ್ಯೆಯಿಂದ ವೀಡಿಯೋಗಳಾಗ್ತಾಯಿತ್ತು. ತುಂಬ ಲೇಟಾಗಿ ವೀಡಿಯೋಗಳಾಗ್ತಾಯಿದೆ. ಸಡನ್ನಾಗಿ ಕಾಡಿಗೆ ಬಿಟ್ಟು ಮನೆಗೆ ಬಂದಾಗ ಹೋಗಿ ನುಗ್ಗಿಬಿಟ್ಟಿದ್ದಾನೆ ನಮ್ಮ ಆನೆ. ಒಂದು ಹೊಲಕ್ಕೆ ಊರಿಗೆ ನುಗ್ಗಿಬಿಟ್ಟಿದ್ದಾನೆ. ಅವನ ಕರ್ಕೊಂಡು ಹೋಗೋಣ ಅಂತ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇರಿ. ನೋಡ್ತಾ ಇರ್ಬೋದು, ಮಸ್ತಾಗೈತೆ ಮಾತ್ರ, ಒಳ್ಳೆ ಕ್ರೇಜ್ ಮಾತ್ರ. ನೋಡಿ ಹೇಗಿದೆ ಅಂತ. ಊರೇ ಸಾಕಾಗೈತೆ. ಒಳ್ಳೆ ಒಂದು ಇದು. ತುಂಬ ಜನ ಅಂದ್ಕೊಳ್ಳೋದು ಏನಕ್ಕೆ ಸಂಪತ್ ಇತ್ತೀಚೆಗೆ ವೀಡಿಯೋನೇ ಆಗ್ತಾಯಿಲ್ಲ, ತುಂಬ ಒಂದು ತಿಂಗಳು ಮೇಲೆ ಆಗೋಯ್ತಲ್ಲ ಹಾಗೆ ಹೀಗೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಇತ್ತೀಚೆಗೆ ತುಂಬ ಒಂದು ಸಮಸ್ಯೆ ಅಂತಲೇ ಹೇಳೋಕ್ಕಾಗಲ್ಲ. ಏನೋ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇರ್ತದೆ. ಅದೆಲ್ಲ ಸರಿ ಆಗ್ತಾನೇ ಇದೆ. ಸ್ವಲ್ಪ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಸರಿ ಆಯಿತು. ಏನು ತೊಂದರೆ ಇಲ್ಲ, ಆರಾಮಾಗಿ ಇದ್ದೀನಿ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ನೋಡಬೇಕು ಏನಂತ. ಇರಿ ನೋಡೋಣ. ಆದಷ್ಟು ವೀಡಿಯೋ ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಮಗೆ ಒಂದು ಎಕ್ಸೆಲ್ ಡ್ರಾಪ್ ಹಾಕಿದೆ. ಡ್ರಾಪ್ ಇಲ್ಲಿ ಹೇಳಿದ್ರು ಇದೇ ಪಾಯಿಂಟಲ್ಲಿ ನಮ್ಮ ಆನೆ ಬಂದಿದೆ ಅಂತ. ನಾನು ಹುಡುಕ್ತಾನೇ ಇದ್ದೀನಿ ಎಲ್ಲಿ ಅಂತ. ಸದ್ಯಕ್ಕೆ ಊರಲ್ಲಿ ಯಾರೂ ಇಲ್ಲ, ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಆದರೆ ಎಲ್ಲಿ ಕಡೆ ಪಾಸ್ ಆಗಿದ್ದೀನಿ ಅಂತ ನನಗೆ ಅದೇ ಒಂದು ಡೌಟು. ಅದೇ ನೋಡ್ತಾ ಇದ್ದೀನಿ ಈ ಕಡೆ ಬಂದಿರೋದು. ಎಲ್ಲಿ ಏನಾದರೂ ಸುಳ್ಳು ಏನಾದರೂ ಹೇಳ್ಬಿಟ್ರೆ, ಇಲ್ಲ ಮುಂದೆನೇ ಪಾಸಾಗಿ ಏನಾದರೂ ಹೋಗ್ಬಿಟ್ರ ಅಂತ ಗೊತ್ತಿಲ್ಲ. ನೋಡೋಣ ಇರಿ. ಕರೆಂಟ್ ಇರುತ್ತೆ ಇದರಲ್ಲಿ. ನಮಗೆ ಟಚ್ ಆದರೆ ಹೊಗೆ ಏನಿಲ್ಲ, ಎತ್ತಿ ಬಿಸಾಕುತ್ತೆ. ನೋಡೋಣ. ಇಲ್ಲಿ ಕಾಣ್ತಾನೆ ಇಲ್ಲಲ್ಲ, ಎಲ್ಲ ಊಟ ಬಂದರೆ ಹಿಂಗೆ ಬರಬೇಕು. ಇಲ್ಲಿ ಕಾಣ್ತಿಲ್ಲ, ಬಂದಿರೋ ಗುರ್ತಿಲ್ಲ ಇಲ್ಲಿ. ಇವಾಗ ನಾನು ಬಂದಿರೋ ಪಾಯಿಂಟ್ ಇದೆಯಲ್ಲ, ನಾನು ತಗೊಬಂದು ಬಿಟ್ಟಲ್ಲ, ಅವನು ರಾಂಗ್ ಸೈಡ್ ಬಿಟ್ಬಿಟ್ಟಿದ್ದಾನೆ, ಬೇರೆ ಕಡೆ ಬಿಟ್ಬಿಟ್ಟಿದ್ದಾನೆ. ನಮ್ಮ ಆನೆ ಈ ಕಡೆ ಎಲ್ಲ ಆ ಕಡೆ ನುಕ್ಕೊಂಡು ಹೋಗಿದೆ. ನಾವು ಇವಾಗ ಹೊಲನ ಬಿದ್ದು ನುಕ್ಕೊಂಡು ಹೋಗೋಣ ಬನ್ನಿ. ನಿಮಗೆ ಸ್ವಲ್ಪ ಹೊಲದಲ್ಲಿ ಏನೇನೋ ಬೆಳೆದಿರತ್ತೆ ತೋರಿಸೋಣ. ನಿಮಗೆ ನಮ್ಮ ಊರ ಪಕ್ಕದಲ್ಲಿ ಖಾರ ನಿಮಗೆ ಮೆಣಸಿನ್ಕಾಯಿ ನೋಡೋಕ್ಕೆ ಸಿಗ್ಬೋದು ಆಯಿತಾ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬೆಂಕಿಯಾಗಿ ಬೆಳೆ ಬೆಳೆದಿದ್ದಾರೆ ನೋಡಿ, ಎಷ್ಟು ನೀಟಾಗಿದೆ. ಇದು ಮೆಣಸಿನ್ಕಾಯಿ ಏನೋ ಬೆಳೆದಿದ್ದಾರೆ, ಸೂಪರ್ ಆಗೈತೆ ಮಾತ್ರ. ನೋಡೋಕ್ಕೆ ಎರಡು ಕಣ್ಣು ಸಾಕಾಯ್ತಿಲ್ಲ, ಚೆನ್ನಾಗೈತೆ ನೋಡಿ, ಎಷ್ಟು ಮಸ್ತಾಗೈತೆ. ಬನ್ನಿ ಹಾಗೆ ಹೋಗೋಣ. ನಡ್ಕೊಂಡು ಹೊಲದಲ್ಲಿ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಬೆಳೆದಿದ್ದಾರೆ. ಸಂಜೆ ಬಂದು ಒಂದು 4-5 ಮೆಣಸಿನ್ಕಾಯಿನ ನಾವು ತಗೊಂಡು ಹೋಗಬೇಕು. ಹಾಗೆ ಬನ್ನಿ. ಈ ಕಡೆ ಪಾಯಿಂಟಲ್ಲಿ ನೋಡಿದ್ರೆ ಏನಿದೆ ಅಂತ ತೋರಿಸ್ಕೊಟ್ಟೆ. ಈ ಕಡೆ ಪಾಯಿಂಟಲ್ಲಿ ಏನಿದೆ ಅಂದರೆ
ಟೊಮೆಟೊ ವಾ ಯಾವ ಥರ ಬೆಳೆದಿರಪ್ಪ ಸ್ವಾಮಿ, 2 ಕಣ್ಣು ಸಾಕಾಗಿರುತ್ತೆ. ಸಿಕ್ಕಾಪಟ್ಟೆ ಮಸ್ತಾಗಿ ಟೊಮೆಟೊ ಬೆಳೆದಿದ್ರೆ ಹೆಂಗೈತೆ ನಾವು ಟೊಮೆಟೊ ಸೂಪರಾಗಿ ಬೆಳೆದಿರ ಮಾತ್ರ. ಫ್ರೀ ಟೊಮೆಟೊ ಎಷ್ಟು ಚೆನ್ನಾಗೈತೆ ಅಂದರೆ ಮಸ್ತಾಗೈತೆ ಮಾತ್ರ. ಹಣ್ಣು ಅಂದರೆ ಹಣ್ಣು, 2 ಕಣ್ಣು ಸಾಕಾಗಲ್ಲ ನೋಡೋಕ್ಕೆ ಟೊಮೆಟೊ ಹಣ್ಣುನ. ಇಲ್ಲಿ ನೋಡಿ ಸಾಕಾಗೈತೆ, ಚೆನ್ನಾಗೈತೆ ಟೊಮೆಟೊ. ಪಾಪ ಇವಾಗ ಇದೇ ನನಗೆ ಒಂದು ಈ ಬಡ್ದು ಬಾಯಿ ಹಾಕದೆ, ಯಾರು ಕೇಳಲ್ಲ, ನೋಡಿದ್ರೆ ಏನು ಬೇಜಾರಿಲ್ಲ. ಏನಂತೀರ ನೋಡಿ, ಇದೆಲ್ಲ ಬಿದ್ದೇ ಹೋಗಿದೆ. ಸೂಪರಾಗಿ ಬೆಳೆದಿರ ಮಾತ್ರ ಇಲ್ಲಿ ಆಯಿತಾ. ಪುನಃ ಹಿಂಗೆ ಹೋಗೋಣ. ಇಲ್ಲೇನೋ ದನಗಳಿಗೇನೋ ಬೆಳೆದಾಕಿದ್ದಾರೆ. ಏನಾದರೂ ಔಷಧಿ ಗಿಷ್ಧಿ ಹಾಕ್ಬಿಟ್ರೆ ತಿಂದು ಪರ್ಮನೆಂಟಾಗಿ ಹೋಗ್ಬಿಡೋಕ್ಕಾಗ್ತದೆ. ಇಲ್ಲೆಲ್ಲ ಇದಾನಂತೆ, ಚೆನ್ನಾಗೈತೆ. ಮಸ್ತು. ಇದೆಲ್ಲ ಬೀನ್ಸ್ ಬೆಳೆದಿದ್ದಾರೆ, ಆ ಕಡೆ ಹೋಗೋದು ಬೇಡ. ಏನಕ್ಕೆ ಇವಾಗ ನಮ್ಮ ಆನೆ ಈ ಥರ ಬಂದು ಊರಲ್ಲೇ ಸುತ್ತಾಡ್ತಾ ಇರ್ತಾನೆ ಅಂದರೆ, ಇದು ಮಾವಿನಕಾಯಿ ಸೀಸನ್ನು. ಮುಂಚೆಲ್ಲ ಏನು ಮಾಡ್ತಿದ್ರು, ಈ ಸಣ್ಣ ಸಣ್ಣ ಮಕ್ಕಳು ಅಂದರೆ ಇವಾಗ ಬರ್ತಿದ್ರು, ಆನೆ ಬಂದು ನಿಂತ್ಕೊಂಡಾಗ ಸಣ್ಣ ಸಣ್ಣ ಮಕ್ಕಳು ಬಂದು ಏನು ಮಾಡ್ತಿದ್ರು, ಮಾವಿನಕಾಯಿನ ಕಿತ್ತು ಕೊಡೋದು, ಕೊಟ್ಟು ರೂಢಿ ಆಗಿಬಿಟ್ಟಿದೆ. ಹಂಗಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಇರ್ಬೋದು. ಏನಪ್ಪ ಯಾವ ದಾರಿಲೆಲ್ಲ ಒಬ್ಬೊಬ್ಬನೇ ಟೊಮೆಟೊ ಕಾಯಿನೆಲ್ಲ ತಿನ್ಕೊಂಡು ಹೋಗ್ತಿದ್ಯಾ, ಹಣ್ಣನ್ನು ತಿನ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ಬೋದು ನೀವು. ಎಲ್ಲ ನಮ್ಮವರು, ಎಲ್ಲ ಮಿತ್ರ ಆಗ್ಬಿಟ್ಟವ್ರೆ. ಎಲ್ಲ ನಿಮ್ಮ ಸಪೋರ್ಟಿಂದ ಒಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಅದನ್ನ ನೋಡಿ ಅವ್ರಿಗೆ ಇಷ್ಟ ಆಗೋಗಿದೆ. ಇನ್ನು ಮುಂದೆ ನೋಡೋಣ ಬನ್ನಿ. ಮಾವಿನಕಾಯಿ ಒಳಗೆ ನುಗ್ಗಿಲ್ಲ, ಇಲ್ಲೆಲ್ಲ ಆಚೆ ಕಡೆ ಇದ್ದಾನೆ. ಸೂಪರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಫಸಲು ಇರ್ತೈತೆ. ಕಾಲಿಂದ ಹಿಡಿದು ತಲೆಗಂಟ ಫುಲ್ ಫಸಲು. ಮಣ್ತಮ್ಮ ಎಲ್ಲೋಗಿದ್ದು ನನಗೆ ಗೊತ್ತಿಲ್ಲ. ಇದನ್ನು ತುಂಬ ಚೆನ್ನಾಗಿ ಫಸಲು ಹಿಡಿದೈತೆ ಈ ಮರನು. ಭತ್ತ ಸೀನಣ್ಣ ಎಲ್ಲಿ ಆನೆ? ಸೀನಣ್ಣ ಅನ್ನೋರು ಹೊಲ ಇದು ಚೆನ್ನಾಗಿ ಬೆಳೆದೈತೆ ನೋಡಿ. ಆ ಕಡೆಲ್ಲ ಇದೆ ಅಂತೆ. ಅಲ್ಲ ಸೀನಣ್ಣ, ನಿಮ್ಮ ತೆಂಗಿನ ಮರದಲ್ಲಿ 1-2-3 ಗರಿ ಕಟ್ಕೊಳ್ತೀವಿ ನಾವು ಆನೆಗೆ, ಆಯ್ತಾ? ತೆಂಗಿನ ಮರದ ಗರಿ ಕಟ್ಕೊಳ್ತೀವಿ ಅಂತ, ಆಯ್ತಾ? ಅಲ್ಲಿ ಐತಲ್ಲ ನಿಮ್ಮ ಜಮೀನಲ್ಲಿ. ಇಲ್ಲ ಕಡ್ದಿಲ್ಲ ನಾವು, ಆ ಸತಿ ಒಂದ್ಸತಿನೂ ಕಟ್ ಮಾಡಿಲ್ಲ.
ಕೇಳಿ ಕೇಳಿ ಸುಮ್ಮನೆ ಆಗ್ಬಿಟ್ಟ. ಕಟ್ಟೇನು ಮಾಡಿಲ್ಲ, ಒಂದು ಸ್ವಲ್ಪ ಕಡ್ಕೊಳ್ತೀವಿ ಆಯಿತಾ. ಪುಣ್ಯ ಬರ್ತೀವಿ ಆನೆ ಕೊಟ್ಟರೆ ನಿಮಗೆ. ಮಾವಿನಕಾಯಿ ಬೇರೆ ಇದೆ, ಒಂದು ಮಾವಿನಕಾಯಿ ಕಿತ್ಕೊಳ್ಳ. ಹಾಂ ಸರಿ. ಒಂದು ಮಾವಿನಕಾಯಿ ಬೇರೆ ಸಿಕ್ತು. ಆಪರು ಇಲ್ಲಿ ಎಲ್ಲ ಇದ್ದಾನಂತ ಗೊತ್ತಿಲ್ಲ. ಯಾವುದು ಇದ್ರಲ್ಲಿ ಮಾವಿನಕಾಯಿ ಅದ ಒಂದು ಗೊತ್ತಾಗ್ತಿಲ್ಲ. ಎಲ್ಲೋಗಿದ್ದಾನೆ ನಮ್ಮ ಆನೆ ಅಂತ ನಾನು ಇವತ್ತು ನೋಡ್ತಾ ಇದ್ದೀನಿ. ತೊಳಿ ತಿನ್ಬೇಕಲ್ಲಪ್ಪ, ತಿನ್ಸಾಯನ ಬಿಡಿ. ಹೆಂಗಿದ್ರು ಬಾಯಿಗೆ ಬಂದ್ಬಿಡ್ತು ಮಾವಿನಕಾಯಿ. ಸಿಕ್ಕಾಪಟ್ಟೆ ಹುಳಿ. ಎಲ್ಲಪ್ಪ ನಮ್ಮ ಅಂತಮ್ಮ. ಹಾಂ ಆನೆ ಆನೆ ಬಂತು ಆನೆ. ಅಂತೂ ಇಂತೂ ಸುತ್ತಾಡಿ ನಮ್ಮ ಆನೆಯ ಒಂದು ಟ್ರ್ಯಾಕು ಸಿಕ್ಕಿದೆ. ಅಲ್ಲೆಲ್ಲ ಫುಲ್ಲು ಅವರು ಓಡಿಸಿದ್ದಾರೆ ಅಲ್ವಾ ಸಡನ್ನಾಗಿ. ಇಲ್ಲಿ ಕೆರೆ ಇದೆ, ಕೆರೆಯಲ್ಲಿ ಆಟಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಏನೋ ಬಂದಿದ್ದಾನೆ. ಇಲ್ಲೇ ಹೋಗ್ತಾ ಇದ್ದಾನೆ ಕೆರೆ ಹತ್ರನೇ. ಲಾಟ್ರಿ ನಮ್ಮ ಸ್ಟಾರು ಸಿಕ್ತು. ನೋಡಿದ್ರಾ, ಒಂದು ಮಾವಿನಕಾಯಪ್ಪ. ನಾನು ತಿಂದಿದ್ದು ಅರ್ಧ ಮಾವಿನಕಾಯಿ, ಅರ್ಧ ಏನು ತಿಂದು ಸ್ವಲ್ಪ ತಿಂದೆ. ನಮ್ಮ ತಮ್ಮಿಗೆ ಅದೇ ಕೊಡ್ಬೇಕು ಇವಾಗ. ದಾ ಬಲ್ಲಿ ದಾ ದಾ ಇದಂತಮ್ಮ ಬೇಡವಾ, ನಾನು ತಿಂದಿದ್ದನ್ನ ತಿನ್ನಲ್ವ ಅಂತ. ಲೇ ನಾನು ನೀನು ಬೇರೆ ಎಲ್ಲ ತಗ, ನಾವು 2 ಜನ ಒಂದೇ. ತಗ ಬಾಯಿ ಕೊಡ್ಬೇಕಾ? ಸರಿ ತಗ. ಹಾಂ ಮಾಡು. ಅಯ್ಯ ಸವಾಸ್. ಸ್ವಲ್ಪ ಮೇಯ್ಲಿ ಪಾಪ. ಇದು ಚೆನ್ನಾಗಿದೆ ಈ ಒಂದು ನೀರು ಕಡ್ಡಿ. ಅದು ತಿನ್ನಲಿ ತುಂಬ ಚೆನ್ನಾಗಿರ್ತದೆ. ನೀರು ಕಡ್ಡಿ ತಿನ್ನುತ್ತಾ ಆ ಕಡೆ ಹೋಗ್ಬಿಡ್ತಾನೆ ಗೊತ್ತಿಲ್ಲ. ನೋಡೋಣ. ನೋಡಿದ್ರಾ, ನೀನು ಮಾಡಿದ ಕೆಲಸಕ್ಕೆ ಇವತ್ತು ಊರಿಡೀ ಸುತ್ಕೊಂಬಂದಿದ್ದೇನೆ. ಹಾಂ ಲೇ ವಿನಾಯಕ್, ನೀನು ಮಾಡಿದ ಕೆಲಸ 1 2 ಯಾಕೆ ಊರಿಗೆ ಹೋಗಿದ್ದು? ಲೇ ವಿನಾಯಕ್, ಹಾಂ ಲೈ ಯಾಕೆ ಹೋಗಿದ್ದು? ಎಷ್ಟು ದೊಡ್ಡ ರೌಂಡ್ ನೋಡ್ಕೊಂಬಂದೆ ಗೊತ್ತಾ? ಮತ್ತೆ ಸಿಗುವ. ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಯಪ್ಪ ಸಿಕ್ಕಾಪಟ್ಟೆ ಅಲಸಿ ಯಾವುದೋ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಇಬ್ಬರಾಳು. ಸಾಕಾಚಿವ ಹೋಗೋದೆ ನಾವು. ಮತ್ತೆ ಸಿಗುವ. ಊರಿಗೆಲ್ಲ ಒಂದು ಟಾಟಾ ಬಾಯ್ ಬಾಯ್ ಹೇಳಿ ಹಾಗೆ ನಾವು ಇವಾಗ ಹೋಗ್ತಾಯಿದ್ದೀವಿ. ಹಿಂಗೇನೆ ಹೋಗ್ಬೇಕು, ಆ ಊರು ಸೈಡಲ್ಲಿ ಹೋಗ್ಬೇಕು, ಇನ್ನೇನು ಮಾಡೋಂಗಿಲ್ಲ. ನೋಡ್ತಾ ಇರ್ಬೋದು ನಾನು ಮತ್ತು ನಮ್ಮ ಅಣ್ತಮ್ಮ. ನೋಡಿ ಎಲ್ಲ ಫುಲ್ ಟ್ರಂಚ್ ಹೊಡೆದಿರೋದು. ಸೈಡಲ್ಲಿ ಹೋಗ್ಬೇಕು ಇವಾಗ. ಇದೆ ಊರು. ಮತ್ತೆ ಸಿಗುವ. ಟಾಟಾ ಬಾಯ್ ಬಾಯ್. ಹುಷಾರಾಗಿರಿ ಎಲ್ಲರೂ.